guys, welcome to my YouTube channel Maja Ride. Today we are going to the Udupi via ಬಂದ್ಬಿಟ್ಟು ಹೋಲಿಮನೆ ಘಾಟು. ನಾನು ರೂಟನ್ನು ಯಾವ ಥರ ತೊಗೊಂಡಿದ್ದೇನೆ ಅಂದರೆ ಗುತ್ಲ, ರಾಣೆಬೆನ್ನೂರು, ರಟ್ಟಿಹಳ್ಳಿ, ಮಾಸೂರು, ಶಿಕಾರಿಪುರ, ಹೊಸನಗರ, ನಗರ, ಹುಲಿಕಲ್ ಘಾಟು, ಅದೇ ಉಡುಪಿ ಬಾರ್ಡರ್ ಬಂದ್ಬಿಟ್ಟು ಹೊಸಂಗಡಿ, ಸೀದಾ ಸಿದ್ದಾಪುರ, ನೆಕ್ಸ್ಟ್ ಉಡುಪಿ. ಈ ಥರ ಹೋಗಬೇಕು ಅಂತೇಳಿ ರೂಟನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಗ್ತಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮಾನ್ಸೂನಿನ ಮೊದಲ ರೈಡ್ ಇದಾಗಿದೆ. ಸೊ ಮಾನ್ಸೂನ್ ಫಸ್ಟ್ ರೈಡು ಹುಲಿಕಲ್ ಘಾಟ್ ಮೇಲೆ. ಅಲ್ಲಿ ನೋಡುವಂಥದ್ದು ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅದನ್ನು ಬಿಟ್ಟರೆ ಜಲಪಾತ ಇದೆ ಮತ್ತು ಒಳ್ಳೆ ನೇಚರು. ಸೊ ಹೋಗೋ ದಾರಿಲಿ ಏನೇನಿದೆ ಅಂತ ನೋಡ್ಕೊತ ಹೋಗೋಣ. ಸೊ ಲೆಟ್ಸ್ ಗೋ. ದೇವ್ರಗುಡ್ಡದ ಶ್ರೀ ಮಾಲ್ತೇಶ್ವರ ಸ್ವಾಮಿ ನಮ್ಮ ಕಡೆ ಒಳ್ಳೆ ಫೇಮಸ್ ದೇವರು. ಹಾವೇರಿ ಡಿಸ್ಟಿಕ್ಕಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತೆ. ಸೊ ಇದೆ ಅಲ್ಲಿ ಮೇಲ್ಗಡೆ ಹೋಗಿ ಇದನ್ನು ಮಾಡೋಕ್ಕೆ. ಸೊ ಮೊದಲು ಉಡುಪಿಗೆ ಹೋಗಬೇಕು. ಹಿರೇಕೆರೂರು ತಾಲೂಕಿನ ಗಡಿ ಮುಕ್ತಾಯ. ಸೊ ಇಲ್ಲಷ್ಟೇ ರೋಡನ್ನು ಇಷ್ಟು ಕ್ಲಿಯರಾಗಿ ಮಾಡಿದ್ದಾರೆ. 20-30 ಮೀಟರ್ಸ್ ಅಷ್ಟೇ ಗಡಿ ಭಾಗದಲ್ಲಿ. ಇಲ್ಲಿಗೆ ಹಾವೇರಿ ಭಾಗದ ಗಡಿ ಮುಕ್ತಾಯವಾಯಿತು. ಇಲ್ಲಿಂದ ಈ ಕಡೆ ಶಿಕಾರಿಪುರ ಅಂದರೆ ಶಿವಮೊಗ್ಗ ಡಿಸ್ಟಿಕ್, ಶಿಕಾರಿಪುರ ತಾಲೂಕು. ಮೊದಲು ನಮಗೆ ಶಿಕಾರಿಪುರ, ಇವಾಗ ಶಿಕಾರಿಪುರ 10 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಶಿಕಾರಿಪುರಕ್ಕೆ ಹೋಗಿನೇ ನಾಷ್ಟ ಮಾಡೋಣ ಅಥವಾ ಮುಂದೆ ಹೋಗೋಣ ಅಂತ ವಿಚಾರ ಮಾಡ್ತಿದ್ದೀವಿ. ಯಾಕೆಂದರೆ ಇನ್ನೂ ಅಷ್ಟೊಂದೇನು ಹಸಿವಾಗಿಲ್ಲ, ಟೈಮ್ ಬೇರೆ ಆಗಿಲ್ಲ. ಇವಾಗಿನ ಜಸ್ಟ್ 7:35 ಆಗಿದೆ. ಪಲ್ಸರ್ ಬೈಕು ಲಾಂಗ್ ರೈಡ್ಗೆ ಹೆಂಗಂತ ಗೊತ್ತಾಗಲಿಲ್ಲ ಮರೆ. ಅದು ಅಂದರೆ ಫುಲ್ಲು ಎರಡು ಕೈಯೆಲ್ಲ ಪೇನ್ ಬರ್ತಾವೆ. ಇದು ಎರಡು ಕೈಯೆಲ್ಲ ಫುಲ್ಲು ಪೇನ್ ಬರ್ತಾವೆ. ಇದು ಕಾಲೆಲ್ಲ ಒಂದು ಸ್ವಲ್ಪ ಒಂಥರ ನೋಯ್ತದೆ. ಅಂದರೆ ನಂದು ಫಸ್ಟು ಪಲ್ಸರೇ ಇತ್ತು 150. ಸೊ ಆ ಗಾಡಿ ಮೇಲೆ ಲವ್, ನನಗೆ ಮೊದಲಿಗೆ ಆ ಗಾಡಿ ಮೇಲೆ ಲವ್ ಆಯಿತು. ಸೊ ಕಾರಣದಿಂದ ಆ ಗಾಡಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಮೇಲೆ ದೊಡ್ಡ ಗಾಡಿ ಸಹವಾಸನೆ ಬೇಡ ಅಂಥೇಳ್ಬಿಟ್ಟು ಸ್ಪ್ಲೆಂಡರ್ ಪ್ಲಸ್ ತಗೊಂಡೆ, ಲೆಜೆಂಡು. ಸ್ಪ್ಲೆಂಡರ್ ಪ್ಲಸ್ಸು ತಗೊಂಡಾದ್ಮೇಲೆ ಓಕೆ 2 ವರ್ಷ ಹೊಡೆದೆ. ಆದರೆ ಈ ಇತ್ತೀಚೆಗೆ ಮೋಟರ್ ಬ್ಲಾಗ್ಸ್ ನೋಡಿ ಹುಚ್ಚು ಹಿಡಿದುಬಿಡ್ತು. ನಾನು ದೊಡ್ಡ ಗಾಡಿ ತೊಗೋಬೇಕು, ರೈಡ್ ಹೋಗ್ಬೇಕು, ಆ ಥರ ಎಲ್ಲ ಡೈಲಿ ಅದನ್ನೇ. ನನ್ನ ಯೂಟ್ಯೂಬ್ ಹಿಸ್ಟ್ರಿ ತೆಗೆದ್ರೆ ಬರೀ ಮೋಟೋ ಬ್ಲಾಗ್ಸೇ ಇದ್ದಾವೆ. ಬರೀ ನೋಡೋದು ಅದನ್ನು ನೋಡಿ ಆ ಸ್ಪ್ಲೆಂಡರ್ ಗಾಡಿ ಮೇಲೇ ಒಂದೆರಡು ಮಾಡಿದೆ. ಬಟ್ ಅದು ಯಾಕೋ ನನಗೆ ಸ್ಪೀಡು ಸೆಟ್ ಅನಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ದೊಡ್ಡ ಗಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ತೊಗೊಂಡಾದ್ಮೇಲೆ ಗಾಡಿ ತೊಗೊಳ್ಬೇಕಾರೆ ಯಾವುದು ಅಂತ ಸಿಕ್ಕಾಪಟ್ಟೆ ವಿಚಾರ ಮಾಡಿ ಕೊನೆಗೆ ಎಲ್ಲ ಗಾಡಿನೂ ಟ್ರೈ ಮಾಡೋಣ ಅಂಥೇಳಿ ನೋಡಿದೆ. ಬಟ್ ನಾನು ಪಲ್ಸರ್ ಈ ಗಾಡಿ ಹತ್ತಿದ ಕೂಡಲೇ ನನಗೆ ಒಂಥರ ಫೀಲು ಬಂದ್ಬಿಡ್ತು. ಈ ಗಾಡಿ ಹತ್ತಿದ ಕೂಡಲೇ ನನಗೆ ತೊಗೊಂಡಿದ್ದೇನೆ, ತೊಗೋಬೇಕು ಅಂದರೆ ಆ ಫೀಲ್ ಬಂದ್ಬಿಡ್ತು ನನಗೆ. ಇದೆಲ್ಲ ಲಾಂಗ್ ರೈಡ್ ಶೂಟ್ ಆಗೋಲ್ಲ, ಮತ್ತೆಂತ ಮಾಡೋದು ಏನು ಅಂತೇಳಿ ವಿಚಾರ ಮಾಡ್ಕೊಂಡು ಆಮೇಲೆ ಅದೇ ಥರನೇ ಎಲ್ಲ ಸ್ಟಿಕರಿಂಗ್ ಎಲ್ಲ ಮಾಡಿಸಿದ್ದೀನಿ. ಅದೇ ಗಾಡಿ ಏನೋ ಇದಂತ ಅದೇ ಫೀಲಲ್ಲಿ ಹೋಗ್ತಾಯಿದ್ದೀನಿ. ಎರಡು ಮತ್ತೆ ಸೇಮ್ ಗಾಡಿ ಅಲ್ವಾ, ಒಂದೇ ಕಂಪ್ನಿ ಇದೆ. ಟ್ವಿನ್ ಡಿಸ್ಕೆ, ಪಲ್ಸರು ಟ್ವಿನ್ ಡಿಸ್ಕೆ 150cc. ಆದರೆ ಇದರಲ್ಲಿ ಲಾಂಗ್ ರೈಡ್ ನಡೀತಾ ಇಲ್ಲ. ಆ ಗಾಡೀಲಿ ನಾನು ಲಾಂಗು ಹೋಗಿರಲಿಲ್ಲ. ಹಾವೇರಿ ಟು ಗದಗ ಒಂದ್ಸರಿ ಹೋಗಿದ್ದೆ ಅಷ್ಟೇ. ಬಿಟ್ಟರೆ ನಮ್ಮೂರಿಂದ ಹಾವೇರಿ 30 ಕಿಲೋಮೀಟ್ರು ಅಷ್ಟೆಲ್ಲ ರೈಡ್ ಮಾಡಿ ನನಗೆ ಅದೇ ಫೇವ್ರೇಟ್ ಗಾಡಿ ಆಗಿಬಿಟ್ಟದು. ಸೊ ಆ ವಿಚಾರದಲ್ಲಿ ನಾನು ತೊಗೊಂಡೆ. ಇದನ್ನು ಲಾಂಗ್ ರೈಡ್ ಅಂತ ತೊಗೊಂಡಿರ್ಬೇಕಾದ್ರೆ ಕೈ ಪೇನೆಲ್ಲ ಬರುತ್ತೆ, ಸುಸ್ತೆಲ್ಲ ಆಗುತ್ತೆ. ಈ ಸ್ಪ್ಲೆಂಡರ್ ಫಸ್ಟಿಗಿಂತನೂ ಸ್ಪ್ಲೆಂಡರ್ ಗಾಡಿ ಏನಿತ್ತಲ್ಲ ನಂದು, ಅದಕ್ಕಿಂತನೂ ಹೆವಿ ಸುಸ್ತಾಗುತ್ತೆ ಈ ಗಾಡೀಲಿ. ಬನ್ನಿ ಮುಂದೆ ಶಿಕಾರಿಪುರಕ್ಕೆ ಹೋಗುವ, ಅಡ್ಜಸ್ಟ್ ಆಗ್ತೀವಿ ಮತ್ತು ಇದೇ ಗಾಡಿಗೆ. ಶಿವಶರಣರ ನಾಡು ಶಿಕಾರಿಪುರಕ್ಕೆ ಸ್ವಾಗತ. ಶಿಕಾರಿಪುರ ಇಲ್ಲಿಂದ ನಾವು ಅಫಿಷಿಯಲ್ ಆಗಿ ಶಿಕಾರಿಪುರ ಪಟ್ಟಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಇವಾಗ ನಾನು ಬಂದಿರೋದು ಗುತ್ಲ, ಹಾವೇರಿ, ರಟ್ಟಿಹಳ್ಳಿ, ಮಾಸೂರು, ಶಿಕಾರಿಪುರ. ನೆಕ್ಸ್ಟು ಆನಂದಪುರ, ಹೊಸನಗರದಿಂದ ನಾನು ಹುಲಿಕಲ್ ಘಾಟ್ ಮೂಲಕ ಹೋಗ್ತೀನಿ. ಸೊ ನಿಮಗೆ ಇಲ್ಲಿ ಒಂದು ಮುಂದೆ ನಗರಕ್ಕೆ ಹೋದ್ಮೇಲೆ ಒಂದು ಒಳ್ಳೆ ಪ್ಲೇಸ್ ಇದೆ. ಆ ಪ್ಲೇಸನ್ನು ನಾನು ನಿಮಗೆ ತೋರಿಸಲೇಬೇಕು. ನಾನು ಈ ರೋಡಲ್ಲಿ ಎಷ್ಟು ಸರಿ ಅಡ್ಡಾಡಿದ್ದೀನಿ, ಎಷ್ಟು ಸರಿ ರೈಡ್ ಮಾಡಿದ್ದೀನಿ, ಅದು ನಾನು ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ.
ಸೊ ಆ ಥರ ಪ್ಲೇಸಿಗೆ ಮೊನ್ನೆ ಬರಬೇಕಾದ್ರೆ ಸಡನ್ಲಿ ಅದು ನಮ್ಗೆ ಗೊತ್ತಾಯಿತು ಯಾವುದು ಆ ಪ್ಲೇಸು ಅಂಥೇಳಿ. ಸೊ ಅದನ್ನು ಅಲ್ಲೇ ಹೇಳುವ. ಇವಾಗ ಶಿಕಾರಿಪುರದ ಬಗ್ಗೆ ಯಾರ್ಯಾರಿಗೆ ಏನೇನು ವಿಷಯ ಗೊತ್ತಿದೆ ಅದನ್ನು ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಶಿವಮೊಗ್ಗ ಜಿಲ್ಲೆ ಒಂದು ತಾಲೂಕು ಶಿಕಾರಿಪುರ ಅಂತೇಳಿ ಗೊತ್ತಾಯಿದೆ ಅಷ್ಟೇ. ಸೊ ಇಲ್ಲಿ ಹೈವೇಗೆ ನ್ಯಾಷನಲ್ ಹೈವೇಗೆ ಹೋಗೋಕ್ಕೆ ಇಲ್ಲಿ ರೈಟ್ ಹೋದರೆ ನ್ಯಾಷನಲ್ ಹೈವೇ ಸಿಗುತ್ತೆ, ಅಲ್ಲಿಂದ ನಾವು ಹೋಗ್ಬೋದು ಅಂತ. ಬಟ್ ಆ ರೂಟ್ ಹೆಂಗೆಂಗೋ ಐತೆ ಅಂತಂದರು. ಹೆಂಗೆಂಗೋ ಅಂದರೆ ಆ ಕಡೆ ಈ ಕಡೆ ಎಲ್ಲ ಓಡಾಡಬೇಕು ಅಂತ ಹೇಳಿದರು ನಾನು ಫಸ್ಟ್ ಟೈಮ್ ಬಂದಾಗ. ಸೊ ಈಗ ನಾನು ಈ ಮಾರ್ಕೆಟ್ ಒಳಗಡೆನೇ ಹಾಕ್ಸಿರ್ತೀನಿ ನಾನು ಯಾವಾಗ ಬಂದ್ರೂ. ಇಲ್ಲಿಂದ ನನಗೆ ಇದು ರೂಟು ಒಂಥರ ನಮ್ಮ ಕಡೆ ಮನಿ ಮಾರ ಅಂತಾರೆ, ಅಂದರೆ ಚಿರಪರಿಚಿತ ಆಗಿದೆ. ಸೊ ಹಿಂಗಾಗಿ ನಾನು ಇದೇ ರೂಟಲ್ಲಿ ಹೋಗ್ತೀನಿ. ರೈಟ್ ಹೋಗಿ ಹೈವೇ ಸಿಗುತ್ತೆ, ಹೈವೇಯಿಂದ ಅಂತಾರೆ. ಬಟ್ ಆ ಕಡೆ ಈ ಕಡೆ ಎಲ್ಲ ತಿರುಗಾಡಬೇಕು, ಇಲ್ಲಿಂದನೇ ಸ್ಟ್ರೈಟ್ ಹೋಗಿ ರೈಟ್ ಹೋದರೆ ಮುಗೀತು ಅಂತ ಹೇಳಿದರು ಫಸ್ಟ್ ಟೈಮ್ ಬಂದಾಗ ಇದು ನಾನು ಆ್ಯಕ್ಚುಲಿ. ಸೊ ಅವಾಗಿಂದ ನಾನು ಇದೇ ರೂಟನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ಸಕ್ಕತ್ತಾಗಿ ಸ್ವಾಮಿ ಕಂಠ ನಿಮ್ದು. ನಾಟಕನ ಸೇರಿ ಅದನ್ನ ಹೆಚ್ಚೋದು ಒಳ್ಳೆ ಕಂಠ ಐತ್ ಸ್ವಾಮಿ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಬೆಳ್ತಂಗಡಿ ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಅಣ್ಣ ಸ್ವಲ್ಪ ನಿಗರ್ಕಂತಿದ್ದ, ಅಂದರೆ ಗಾಡಿ ಬರ್ತಾಯಿದ್ರೆ ಸ್ವಲ್ಪ ನೋಡ್ಕೊಂಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕಡಿಮೆ ಇದೆ ಜನಕ್ಕೆ, ಯಾಕೋ ಗೊತ್ತಿಲ್ಲ. ಇನ್ನು ನಮ್ಮ ಕಡೆನೇ ಬೆಸ್ಟು. ಬೇರೆ ಕಡೆ ಹೋದರೆ ತಾವಾಗೆ ಗಾಡಿ ಮೇಲೆ ಬಂದು ಬೀಳ್ತಾರೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಎಷ್ಟೋ ಬೆಸ್ಟು. ಶಿಕಾರಿಪುರ ಪಟ್ಟಣ ಎಂಟ್ರಿ ಆಗಿ ಇವಾಗ ಎಕ್ಸಿಟ್ ಕಡೆ ಬರ್ತಿದ್ದೀವಿ. ಓಕೆ, ರೈಟಿಗೆ ಟರ್ನ್ ಆಗಬೇಕು. ಓಕೆ, ಎಕ್ಸೆಲ್ ಅಣ್ಣ ಸೂಪರ್. ಗಾಡಿ ಸ್ಟಾಪ್ ಮಾಡಿಬಿಟ್ರು. ಓಕೆ, ಇಲ್ಲಿಂದ ಅದೇ ಅಲ್ಲಿ ಫಸ್ಟ್ ಹೇಳಿದ್ನಲ್ಲ, ಅಲ್ಲಿನ ರೈಟ್ ಟರ್ನ್ ತೊಗೊಂಡಿದ್ರೆ ಈ ರೋಡಿಗೆ ಬರ್ತಾಯಿದ್ವಿ ಸ್ಟ್ರೈಟಾಗಿ. ಬಟ್ ಆ ರೋಡ್ ಹೆಂಗಂದು ನನಗೆ ಒಂದು ಸರಿ ಹೋಗ್ಬೇಕು. ಬಟ್ ನಾನು ಯಾವಾಗಾದರೂ ಅಂದ್ಕೊತೀನಿ ಟೈಮ್ ಕಡಿಮೆ ಇರುತ್ತೆ, ಸುಮ್ಮನೆ ಯಾಕೆ ಹುಡುಕಾಡೋದು ಅಂಥೇಳಿ. ಓಕೆ, ಈ ರೋಡು ಇಲ್ಲಿಂದ ನಮ್ಮ ರೈಡು ಉಡುಪಿಯ ಕಡೆಗೆ. ಇಲ್ಲಿವರೆಗೂ ಬಂದು ಹಾವೇರಿ ಡಿಸ್ಟಿಕ್ಕನ್ನು ದಾಟಿದ್ದೀವಿ ನಾವು. ಎಂಥ ರೋಡು ಏನು. ಸೊ ಇಲ್ಲಿಂದ ರೋಡ್ ಪರವಾಗಿಲ್ಲ. ಆನಂದಪುರ ಇಲ್ಲಿಂದ 35 ಕಿಲೋಮೀಟರ್ಸ್ ಏನೋ ಇದೆ. ಸೊ ಇನ್ನೂ ಟೈಮ್ ಇಲ್ಲ, ಬಟ್ ಟೈಮ್ ಆಗಿಲ್ಲ. ಅಲ್ಲಿ ಹೋಗಿ ನಾಷ್ಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನಮ್ಮದು ಶಿಕಾರಿಪುರನ ನಾವು ಇವಾಗ ದಾಟಿ ಆನಂದಪುರಕ್ಕೆ ಎಷ್ಟೊತ್ತಿಗೆ ಹೋಗ್ತೀನೋ ಗೊತ್ತಿಲ್ಲ. 35 ಕಿಲೋಮೀಟರ್ಸ್ ಅಂದರೆ ಇಲ್ಲಿಂದ ಒಂದು 45 ಮಿನಿಟ್ಸ್ ದಾರಿ ಅನಿಸುತ್ತೆ. ಅಂದರೆ 150 cc ಎಷ್ಟಂತ ಸ್ಪೀಡ್ ಹೊಡಿಯೋದು ಅಷ್ಟೇ ಅಲ್ವಾ. ಇದೇನೋ ಹಿಮಾಲಯನ ಅಲ್ಲ ಅಥವಾ ಡ್ಯೂಕ 350 ಅಲ್ಲ. ಇದರ ಸ್ಪೀಡ್ ಎಷ್ಟಿದೆಯೋ ಅಷ್ಟು ಹೋಗುತ್ತೆ ಈ ಗಾಡಿ. ಇದ್ರ ಕೆಪಾಸಿಟಿ ಎಷ್ಟೈತೋ ಅಷ್ಟು ಹೋಗ್ತದೆ. ಆ ಕೆಪಾಸಿಟಿಗೂ ಮೀರಿ ನಾವು ಗಾಡಿಯನ್ನು ರೈಡ್ ಮಾಡೋದು ಬೇಡ. ಸೋಲೋ ರೈಡ್ ಹೋಗ್ತಿರ್ಬೇಕಾದ್ರೆ ನಾವು ಹುಷಾರಲ್ಲಿ ನಾವು ಹೋಗಲೇಬೇಕಾಗತ್ತೆ. 45 ಮಿನಿಟ್ಸ್ ಹೋಗೋಣ, ಇನ್ನೂ 5 ನಿಮಿಷ ಜಾಸ್ತಿ ಆಗಲಿ ಅಲ್ವಾ. ಅಷ್ಟೇನು ಲೇಟ್ ಆಗೋಲ್ಲ, ಯಾಕಂದರೆ ರೋಡು ಇಷ್ಟೇ ಕ್ಲೀನಾಗಿದೆ, ಕ್ಲಿಯರ್ ಆಗಿದೆ, ಚೆನ್ನಾಗಿದೆ ರೋಡು. ಅದಲ್ಲದೆ ಇವಾಗ ತಾನೇ 8 ಗಂಟೆ ಆಗಿರ್ಬೇಕು ಅಷ್ಟೇ. ಇವಾಗ ಅನ್ನೋ ಟೈಮ್ ನೋಡಿಲ್ಲ. ಹೋಗ್ಬೋದು ಆರಾಮಾಗಿ. ಶಿವಮೊಗ್ಗಕ್ಕೆ ಮಲೆನಾಡುಗಳ ತವರೂರು ಅಂತಲೇ ಕರೀತಾರೆ. ಈ ಶಿವಮೊಗ್ಗ ಎಂಟ್ರಿ ಆದರೆ ಈ ಕಡೆ ಮಲೆನಾಡು ಸ್ಟಾರ್ಟು. ಶಿವಮೊಗ್ಗ ಡಿಸ್ಟಿಕ್ ಎಂಟ್ರಿ ಆದರೆ ಮಲೆನಾಡು ಒಂಥರ ಚೆಂದ. ಇಲ್ಲಿ ವೈಬು, ಇಲ್ಲಿ ನೇಚರು ಒಂಥರ ಸೂಪರಾಗಿರುತ್ತೆ. ಆದರೆ ಕಂಪೇರ್ ಟು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಡೆವಲಪ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ ಗುರು. ಒಳ್ಳೊಳ್ಳೆ ರೋಡ್ಗಳಿದ್ದಾವೆ ಈ ಕಡೆ ಎಲ್ಲ, ಒಳ್ಳೆ ರೋಡು. ನಾನು ಉಡುಪಿಲೇ ಡ್ಯೂಟಿ ಮಾಡ್ತಿರ್ತೀನಲ್ಲ,
ಉಡುಪಿಲಿ ಒಂದು ಏರಿಯಾ ಸಹ ಕ್ಲೀನಾಗಿ ಇಟ್ಟಿದ್ದಾರೆ. ಕ್ಲೀನು ಮತ್ತು ಪ್ರತಿಯೊಂದು ಏರಿಯಾನು ರೋಡು ಡಾಂಬರೀಕರಣ ಆಗಿದೆ, ಫುಲ್ಲು ಡಾಂಬರ್ ಆಗಿದೆ, ಒಂಥರ ಸಿಮೆಂಟ್ ಹಾಕಿದ್ದಾರೆ. ಯಾವ ರೋಡನ್ನು ಸಹ ಎಲ್ಲ ಕಡೆ ಯಾವ ರೋಡ್ ಮಡ್ ರೋಡ್ ಅನ್ನೋದೇ ಇಲ್ಲ ಉಡುಪಿ ಕಡೆ. ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಕಡೆ ಅವರು ಗಮನ ಕೊಟ್ಟಿದ್ದಾರೆ. ಅದು ತುಂಬ ಇಷ್ಟ ಆಯ್ತು ನನಗೆ. ಮಧುರ ಅನುರಾಗ